ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಚೆನ್ನಾಗಿದೆ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದೀವಿ ಅಂತಂದ್ರೆ ಒಂದು ರೀತಿಯ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತಂದ್ರೆ ಮೋಟೋ ವ್ಲಾಗರ್ಸ್ ಗೆ ಒಂಥರ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ನಾನು ತುಂಬಾ ದಿನದಿಂದ ಈ ಕನ್ಸ್ ಕಾಣ್ತಾ ಇದ್ದೆ, ಈ ತರ ನಾವು ಕ್ಯಾಮ್ರಾ ತಗೊಂಡ್ಬೇಕು ವಿಡಿಯೋ ಮಾಡ್ಬೇಕು ಅಂತ. ಸೊ ಆ ಕನ್ಸು ಇವತ್ತು ನೆನ್ಸಾಗೋಯ್ತು. ಏನು ಅಂತಂತಂದ್ರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಅಲ್ಲಿ ಗೊತ್ತಾಗಿರುತ್ತೆ ಏನು ಅಂತ. ಬನ್ನಿ ಇವಾಗ ನೋಡೋಣ. ಕಂಟಣ ಇವಾಗ ನೋಡ್ತಿದ್ದೀರಲ್ಲ, ಸೊ ಇದೇ ಅಮೆಝಾನ್ ಇಂದ ಬಂದಿರುವಂತ ಪಾರ್ಸಲ್. ಯಾವನೇವನು ಗೊತ್ತಿಲ್ದಿರ ಭಾಷೆಲಿ ಏನೇನೋ ಮಾತಾಡ್ತಾವನೆ. ಸಾರಿ, ಅಮೆಝಾನ್ ಅಲ್ಲ, ಫ್ಲಿಪ್ಕಾರ್ಟ್ ಇಂದ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫ್ಲಿಪ್ಕಾರ್ಟ್ ಇಂದ ಬಂದಿರುವಂತ ಪಾರ್ಸಲ್. ಸೊ ಇದ್ರಲ್ಲಿ ಏನಿದೆ ಅಂತಂದ್ರೆ ನೋಡಿ, ನೀವು ಆಲ್ರೆಡಿ ಗೊತ್ತಿರುತ್ತೆ. ಗೋಪ್ರೋ ಹೀರೋ 10. ಸೊ ಇದೊಂದು ರೀತಿಯ ಸರ್ಪ್ರೈಸ್ ಆಗಿರುತ್ತೆ ನಮ್ಮ ಫ್ರೆಂಡ್ಸ್ಗಾಗ್ಲಿ, ನಿಮ್ಗೆ ಆಗ್ಲಿ, ಯಾರಿಗಾದ್ರೂ ಆಗ್ಲಿ. ಸೊ ಇನ್ನು ಮುಂದೆ ನಮ್ಮ ಚಾನೆಲ್ ಅವ್ರಿಗೆ ಎಲ್ಲ ನಾನು ಏನಂತ ಕರೆಯೋಣ ಇದ್ದೀನಿ ಅಂತ ಮೀನ್ಸ್ ರೈಡರ್ಸ್ ಫ್ಯಾಮಿಲಿ ಅನ್ನೋ ತರ. ಸೊ ಅದರಿಂದ RF ಅಂತ ಕರೆಯೋಣ ಅಂತಿದ್ದೀನಿ. ಸೊ ನಿಮ್ಗೆ ಈ ಹೆಸರು ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. RF ಅಂತಂದ್ರೆ ರೈಡರ್ಸ್ ಫ್ಯಾಮಿಲಿ ಅಂತ. ಸೊ ಇದು ಓಪನ್ ಮಾಡಿದ ತಕ್ಷಣ ಇದೊಂಥರ ಬಾಕ್ಸ್ ಇರುತ್ತೆ. ಸೊ ಈಗಾಗಲೇ ನಾನು ಇದನ್ನ ಯೂಸ್ ಮಾಡಿದ್ದೆ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋ ಕೂಡ ಬಿಟ್ಟಿದ್ದೆ ಇದನ್ನ ಯೂಸ್ ಮಾಡ್ಕೊಂಡು. ಯಾಕೆ ಅನ್ಬಾಕ್ಸಿಂಗ್ ವಿಡಿಯೋ ಲೇಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಒಂದು ರೀತಿಯಲ್ಲಿ ನನಗೂ ಸ್ವಲ್ಪ ಇದ್ರ ಬಗ್ಗೆ ಒಂದು ಚೂರು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಸೊ ಒಂದ್ಸಲ ಯೂಸ್ ಮಾಡಿದ್ರೆ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆಮೇಲೆ ಬೇಕಾದ್ರೆ ಇದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ, ಒಂದು ವಾರ ಆಯ್ತು ತಗೊಂಡಾದ್ರೆ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಪಾರ್ಸಲ್ ತಗೋಬೇಕಾದ್ರೆ ಹೆಂಗಿತ್ತು ಅದೇ ತರ ನಾನು ಮತ್ತೆ ಇಟ್ಟಿದ್ದೀನಿ. ನೋಡಿ ಈ ತರ ಬಿಲ್ಸ್ ಇರ್ತವೆ, ಹೇಗೆ ಯೂಸ್ ಮಾಡೋದು ಅಂತ. ಅದು ಓಪನ್ ಮಾಡಿದ ತಕ್ಷಣ ಈ ತರ ಗೋಪ್ರೋ ಮತ್ತೆ ಮೌಂಟ್ಸ್ ಮತ್ತೆ ಹೆಲ್ಮೆಟ್ಗೆ ಹಾಕುವಂತ ಮೌಂಟ್. ಹೆಲ್ಮೆಟ್ಗೆ ಹಾಕ್ಬಿಟ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಮತ್ತೆ ಇದ್ರ ಜೊತೆಗೆ ಚಾರ್ಜಿಂಗ್ ವೈರ್ ಒಂದು ಎಷ್ಟು ಕೊಟ್ಟಿರ್ತಾರೆ. ಸೊ ಇದ್ರ ಪ್ರೈಸ್ ಬಂದು 24,990 rupees. ರೌಂಡ್ ಆಫ್ ಮಾಡಿದ್ರೆ 25,000, 10 ರೂಪಾಯಿ ಕಮ್ಮಿ ಅಷ್ಟೇ. ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು. ನೀವು ತಗೋಬೇಕಾದ್ರೆ ಏನ್ ಮಾಡ್ತೀರಿ ಅಂತಂದ್ರೆ ಇದ್ರ ಜೊತೆಗೆ ಮೌಂಟ್ಸ್ ಬರ್ತವೆ, ಇನ್ನೂ ಜಾಸ್ತಿ ವಾಟರ್ ಕೇಸ್ ಬರ್ತವೆ. ಇದೆಲ್ಲ ಒಟ್ಟಿಗೆ ಸೇರಿ ತಗೋಬಿಡಿ, ಯಾಕಂದ್ರೆ ಅಮೌಂಟ್ ಹೆಂಗಿದ್ರು ಜಾಸ್ತಿ ಆಗ್ತದೆ. ಸೊ ಈ ತರ ತಗೋಬಿಟ್ರೆ ಬೆಸ್ಟ್. ಅಂಡ್ ಇದ್ರ ಕ್ಯಾಮ್ರಾ ಕ್ವಾಲಿಟಿ ಹೇಳೋದೇ ಬೇಡ, ಮಸ್ತ್ ಕ್ಲಾರಿಟಿ ಐತೆ. 4K ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? 5.3K ವಿಜುವಲ್ಸ್ ಇದೆ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂತಂದ್ರೆ ಸ್ವಲ್ಪ ಹೀಟ್ ಆಗ್ತಿದೆ ಅಷ್ಟೇ. ಅದೇ ಬಿಟ್ರೆ ಬ್ಯಾಟ್ರಿ ಇಶ್ಯೂ ಜಾಸ್ತಿ. ಬ್ಯಾಟ್ರಿ ಅಷ್ಟು ಬರ್ತಾ ಇಲ್ಲ ತುಂಬಾ ಹೊತ್ತು. ಅಂಡ್ ಇದು ಕ್ಲಾರಿಟಿ ಮಾತ್ರ ಮಸ್ತ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೋಟೋ ವ್ಲಾಗ್ಗೆ ಹೆಂಗೆ ಸೆಟಪ್ ಮಾಡ್ಕೊಳ್ಳೋದು ಅಂತಂದ್ರೆ ಹಿಂಗ್ ಓಪನ್ ಮಾಡಿದ್ರೆ ಹಿಂಗ್ ಬರ್ತದೆ. ಸೊ ನಾವ್ ಹಿಂಗೆ ಸ್ವಲ್ಪ ದಿನದಿಂದ ನಾನು ಅಷ್ಟೇ ಆಕ್ಟಿವ್ ಆಗಿಲ್ಲ, ಯಾಕಂದ್ರೆ ಒಂದು ರೀತಿಯಲ್ಲಿ ನನಗೂ ಡಿಸ್ಟರ್ಬೆನ್ಸ್. ಸೊ ಇದರಲ್ಲಿ ಇವಾಗ ನಾನು ವಿಡಿಯೋ ಮಾಡ್ತೀನಿ, ಹೇಗಿದೆ ಅನ್ನೋದು ತಿಳಿಸಿ. ಸೊ ಇವಾಗ ನೀವು ನೋಡ್ತಿರೋದು ಗೋಪ್ರೋನಲ್ಲಿ ವಿಜುವಲ್ಸ್ ಹೆಂಗಿದೆ ಅಂತ ನೋಡ್ಬಿಟ್ಟು ನನಗೆ ಸ್ವಲ್ಪ ಹೇಳಿ. ಸೊ ಇದರಲ್ಲಿ ಮೋಟೋ ವ್ಲಾಗ್ ಸೆಟಪ್ ಅಂದ್ರೆ ಇದು ಅಲ್ಟ್ರಾ ವ್ಯೂ ನಲ್ಲಿ ಇದೆ. ಇವಾಗ ನಾರ್ಮಲ್ ವ್ಯೂಗೆ ಬರೋಣ. ಇದು ಬಂದು ಸೂಪರ್ ವ್ಯೂ ನಲ್ಲಿ ಇದೆ, ಇವಾಗ ನ್ಯಾರೋ ನಲ್ಲಿ ಮೀನ್ಸ್ ಇವಾಗ ನಾನು ಕ್ಯಾಮ್ರಾ ಹೆಂಗಿದ್ಯೋ ಹಂಗೆ ಸ್ವಲ್ಪ ಲೀನಿಯರ್ ಅಲ್ಲಿ ಇಡ. ಸೊ ಇವಾಗ ನೋಡಿ ಇದು ಎರಡನೇ ವಿಡಿಯೋ ಹೆಂಗಿದೆ ಅಂತ. ಸೊ ಇವಾಗ ನೋಡ್ತಿದ್ರೆ ಇವಾಗ ಎರಡನೇ ವಿಡಿಯೋ ಇದು ಲೀನಿಯರ್ ನಲ್ಲಿ ಇಟ್ಟಿದ್ದೀನಿ, ಅಲ್ಟ್ರಾ ವೇ ನಲ್ಲಿ ಇಲ್ಲ, ನಾರ್ಮಲ್ ವ್ಯೂ ನಲ್ಲಿ ಇದ್ದೀನಿ. ಅಂಡ್ ಇದು ಆಕ್ಚುಲಿ ಲೈಟ್ ಎಫೆಕ್ಟ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವಾಗ ಬೆಳಕು ಅಷ್ಟಾಗಿ ಇರೋದ್ರಿಂದ ಲೈಟ್ ಎಫೆಕ್ಟ್ ಅಷ್ಟಾಗಿಲ್ಲ. ಅಂಡ್ ಇದು ತುಂಬಾ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ. ಆದ್ರೆ ಬ್ಯಾಟ್ರಿ ಕ್ವಾಲಿಟಿ ಮಾತ್ರ ಸ್ವಲ್ಪ ಕಮ್ಮಿ. ಅಷ್ಟು ಬಿಟ್ರೆ ಬೇರೆ ಪ್ರಾಬ್ಲಮ್ ಏನು ಇಲ್ಲ ಇದರಲ್ಲಿ. ಇನ್ನ ನೀವು ಖಂಡಿತ ಇದು ಹೀರೋ 10 ತಗೋಬಹುದು. ಇದಕ್ಕಿಂತ ಹೀರೋ 9 ತುಂಬಾ ಚೆನ್ನಾಗಿದೆ ಅಂತಂದ್ರು ನಾನು ರಿವ್ಯೂ ನೋಡಿದಾಗ. ಅಂಡ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಹೀರೋ 10 ತಗೊಳ್ಳಿ, ಇಲ್ಲ ಅಂತಂದ್ರೆ ಹೀರೋ 11 ತಗೊಳ್ಳಿ, ಯಾಕಂದ್ರೆ ಫೀಚರ್ಸ್ ಜಾಸ್ತಿ ಇರುತ್ತೆ. ಅಂಡ್ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಈ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಹೀಟಿಂಗ್ ಇಶ್ಯೂ ಮಾತ್ರ ಜಾಸ್ತಿ ಇದೆ. ಅಂಡ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಇದ್ರ ಮೆಮೊರಿ ಕಾರ್ಡ್ ತಗೋಬೇಕು ಅಂತ ನಾವು ಎಷ್ಟು ಕಷ್ಟಪಟ್ವಿ ಅಂತಂದ್ರೆ ತುಂಬಾ ಅಂಗಡಿಗಳಲ್ಲಿ ಸುತ್ತಾಡ್ತಿದ್ವಿ, ಎಲ್ಲಿ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ. ಯಾಕಂದ್ರೆ ಇದು V20 ಮತ್ತೆ A2 ಆಗಿರ್ಬೇಕು ಮೆಮೊರಿ ಕಾರ್ಡ್ ನಲ್ಲಿ ಬರ್ದಿರುತ್ತೆ ಈ ತರ. ಸೊ ಅದು ಆಫ್ಲೈನ್ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ಹತ್ರ 8ರಿಂದ 10 ಅಂಗಡಿ ಸುತ್ತಾಡ್ಬಿಟ್ವಿ, ಸಿಕ್ಕಿಲ್ಲ. ಮತ್ತೆ ಲಾಸ್ಟ್ ಆನ್ಲೈನ್ ಅಲ್ಲೇ ಮತ್ತೆ ಆರ್ಡರ್ ಮಾಡಿದ್ವಿ. ಅಂಡ್ ಇವಾಗ ಅದ್ರಲ್ಲೇ ರೆಕಾರ್ಡ್ ಮಾಡ್ತಿದ್ವಿ. ತುಂಬಾ ಚೆನ್ನಾಗಿದೆ, ವಿಜುವಲ್ಸ್ ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಮಾಡೋಣ. ಮತ್ತೆ ಇದ್ರ ಮೇಲೆ ಒಂದು ಕೇಸ್ ತಗೋಬೇಕಂತಂದ್ರೆ ಇದು ಅಷ್ಟು ಸೇಫ್ಟಿ ಇರೋದಿಲ್ಲ. ಮತ್ತೆ ಮೋಟೋ ವ್ಲಾಗ್ ಒಂದು ಕೊಟ್ಟಿದ್ದಾರೆ ನೋಡಿ, ಇದೇ ಹೆಲ್ಮೆಟ್ ಕೊಟ್ಟಿರುವಂತ ಅಮೌಂಟು. ಸೊ ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಯಾಕಂತಂದ್ರೆ ಹಿಂಗ್ ಅಪ್ಲೈ ಮಾಡ್ಕೊಂಡಾಗ ಇಲ್ಲಿ ಮೋಟೋ ಹಿಂಗ್ ಕೊಡ್ತೀವಲ್ಲ ಹಿಂಗೆ, ಅಥವಾ ಹಿಂಗ್ ಕೊಡ್ತೀವಲ್ಲ ಹಿಂಗೆ, ಅವಾಗ ಇದು ಪ್ರೊಟೆಕ್ಟ್ ಮಾಡುತ್ತೆ ಇದರಿಂದ, ಈ ಗಾಡಿಯಿಂದ.
ಈ ಗಾಡಿಯಿಂದ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲೆಲ್ಲ ನನ್ನ ಮೈಕ್ ಸೆಟಪ್ ಇಟ್ಟಿದ್ದೀನಿ. ಅಂಡ್ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಮೈಕ್ ಸೆಟಪ್ ಬಗ್ಗೆನೂ ಹೇಳ್ಬೇಕು. ಯಾಕಂತಂದ್ರೆ ನಾನು ಬರ್ತಾ ನಾನು ರಿಯಾಲಿಟಿ ವಾಯ್ಸ್ಗಿಂತ ವರ್ಸ್ಟ್ ಆಗೈತಿ ಈ ವಿಡಿಯೋನಲ್ಲಿ ಕ್ಲಾರಿಟಿ ವಾಯ್ಸು. ಸೊ ಆದಷ್ಟು ಬೇಗ ಇನ್ನೊಂದು ಮೈಕ್ ತಗೋಬೇಕು. ಸೊ ಇದೇನಾ ನೋಡಿ ಬ್ಯಾಕ್ ವ್ಯೂ. ಯಾವಾಗ ಇಲ್ಲೇ ಬಂದು ವಿಡಿಯೋ ಮಾಡೋದು. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಓನರ್ ಅಂಕಲ್ ಬರ್ತಾರೆ ಅವಾಗ ಬರ್ತಾ ಇರ್ತಾರೆ. ಸೊ ಅವ್ರ ಮುಂದೆ ವಿಡಿಯೋ ಮಾಡಬೇಕು ಅಂತಂದ್ರೆ ನನಗೊಂದು ರೀತಿಯಲ್ಲಿ ಡಿಸ್ಟರ್ಬೆನ್ಸ್. ಬಟ್ ಪರವಾಗಿಲ್ಲ, ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತೇನೇ ಆಗ್ಬಿಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಇನ್ನು ಮೈಕ್ ಟೆಸ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿದ್ದೀರಾ ನೋಡಿ, ಇದು ಮೈಕ್ ಇವಾಗ ನೋಡ್ತಿದ್ದೀರಲ್ಲ, ಬರೀ ನಾನು ಮೈಕ್ ವಿತೌಟ್ ಮೈಕಲ್ಲಿ ಮಾತಾಡ್ತಿರೋದು. ನಿಮಗೆ ವಿತ್ ಪ್ರೂಫಲ್ಲಿ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಹೀಗೆ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಅಲ್ಲಿ ಹಿಂದೆ ನಿಂತಿದೆಯಲ್ಲ, ಅದು ನನ್ನ ಯಾಬುಜಾ ಹಳೇ ರೈಡಲ್ಲ, ಅದ್ರ ಜೊತೆನೇ ಮಾಡ್ತಿದ್ದು. ಅತಿ ಶೀಘ್ರದಲ್ಲಿ RS ಒಂದು ಗಾಡಿ ತೊಗೊಬಿಟ್ರೆ ಅದು ನನ್ನ ಫ್ಯೂಚರ್ ಯಾಬುಜಾ ಆಗ್ತದೆ. ಈಗ ವಾಯ್ಸ್ ಹೆಂಗಿದೆ ಅನ್ನೋದು ಕಮೆಂಟ್ನಲ್ಲಿ ತಿಳಿಸಿ. ಈಗ ವಿತ್ ಮೈಕಲ್ಲಿ ಟ್ರೈ ಮಾಡೋಣ. ವಿತ್ ಮೈಕಲ್ಲಿ ಯಾಕೆ ಅಂತಂದರೆ ಇವಾಗ ಮಾಡ್ತಾ ಇದ್ದೀನಲ್ಲ, ಇದು ನಾನು ತೊಗೊಂಡಿರುವಂತಹ ಉಬಾನ್ ಬೈಕ್. ಸೊ ಲೈಟಿಂಗ್ ಜಾಸ್ತಿ ಆಗಿದೆ, ಯಾಕಂತಂದರೆ ಸೂರ್ಯನ ಬೆಳಕು ನನ್ನ ಮುಖಕ್ಕೆ ಬೀಳ್ತೈತೆ. ಮೀನಾಕ್ಷಿ ಮಲ್ಗೆ ಹೋದಾಗ ತೊಗೊಂಡಿದ್ದು. ರೀತಿಯಲ್ಲಿ ವಾಯ್ಸ್ ಚೆನ್ನಾಗಿ ನಾಯ್ಸ್ನು ಜಾಸ್ತಿ ಕ್ಯಾಪ್ಚರ್ ಮಾಡ್ತಿಲ್ಲ, ಬಟ್ ವಾಯ್ಸ್ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ತೈತೆ. ಇವಾಗ ನಾವು ಬೋಯಾ ಮೈಕಲ್ಲಿ ಟ್ರೈ ಮಾಡೋಣ ಬನ್ನಿ. ಸೊ ಇವಾಗ ನೀವು ನೋಡ್ತಿರೋದು ಬೋಯಾ ಮೈಕ್ ನಲ್ಲಿ ರೆಕಾರ್ಡ್ ಮಾಡ್ತಿರುವಂತಹ ವಾಯ್ಸು. ಸೊ ಇದು ಒಂದು ರೀತಿಯಲ್ಲಿ ನಾಯ್ಸ್ ಜಾಸ್ತಿ ಕ್ರಿಯೇಟ್ ಮಾಡ್ತಿದೆ, ಯಾಕಂತಂದ್ರೆ ಇದ್ರ ಮೇಲೆ ಒಂದು ರೀತಿಯಲ್ಲಿ ಸ್ಪಾಂಜ್ ಇರ್ತದೆ. ಆ ಸ್ಪಾಂಜ್ ಎಲ್ಲ ಮಿಸ್ ಆಗಿರೋದ್ರಿಂದ ನಮಗೆ ಒಂದು ರೀತಿಯ ನಾಯ್ಸ್ ಜಾಸ್ತಿ ಕೇಳಿಸುತ್ತೆ. ಅದು ಬಿಟ್ರೆ ಎಕ್ಸ್ಟ್ರಾ ನಾಯ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಕ್ಯಾಪ್ಚರ್ ಮಾಡುತ್ತೆ. ನಾನು ಫಸ್ಟ್ ತೊಗೊಂಡಿದ್ದಂಥ ಮೈಕ್ ಬಂದು ₹200. ಆ ಮೈಕ್ ಇವಾಗ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಒಂದು ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಹಿಂಗೆ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ, ತಲೆ ಕೆಡಿಸ್ಕೊಬಿಡಿ. ಆದ್ರೆ ಈ ಮೈಕ್ ಅಂತೂ ಸ್ವಲ್ಪ ರೀತಿಯ ನನಗೆ ಡಿಸ್ಟರ್ಬೆನ್ಸ್ ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಅತಿ ಶೀಘ್ರದಲ್ಲಿ ಈ ಮೈಕ್ ಚೇಂಜ್ ಮಾಡ್ತೀನಿ. ಸೊ ನಿಮ್ಗೆ ಈ ಮೈಕ್ ಹೆಂಗಿದೆ, ಮತ್ತೆ ಈ ನಾನು ಹಾಕೊಂಡಿರುವಂತ ಉಬಾನ್ ಮೈಕ್ ಹೆಂಗಿದೆ, ಇದು ಬೋಯಾ ಮೈಕು, ಉಬಾನ್ ಮೈಕ್ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಯಿಂದ ಅದನ್ನೇ ನಾನು ವಿಡಿಯೋಸ್ ಟ್ರೈ ಮಾಡ್ತೀನಿ. ಎಲ್ಲಿಂದ ನಮ್ಮ ವಾಯ್ಸ್ ಕರಪ್ಟೇ ಆಗ್ಬಿಡ್ತು ಆ ಮೈಕಿಂದ. ಸೊ ಈ ಥರ ಇನ್ನೂ ವೀಡಿಯೋಗಳು ಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿಂತ ಬೆಲ್ಲೈಕನ್ ತಪ್ಪದೆ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಇನ್ನು ಗೋಪುರ ಬಂದಿದೆಯಲ್ಲ, ಆದಷ್ಟು ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳು ಕೂಡ ಟ್ರೈ ಮಾಡ್ತೀನಿ. ಮತ್ತೆ ಮೋಟೋ ವ್ಲಾಗ್ ವ್ಯೂ ಹೆಂಗಿದೆ ಅಂತ ನೋಡ್ಕೊಂಬನ್ನಿ. ಈಗ ಸೈಕಲ್ ಅಲ್ಲಿ ಅಷ್ಟು ದೂರ ಹೋಗಕ್ಕಾಗುತ್ತಾ? ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದೆ. ನಮ್ಮನ್ನೇ ತಗೊಂಬಂತ ಓಡಿಸೋ ನೋಡಿದ್ರಲ್ಲ ವಿಡಿಯೋ. ಈ ಫುಲ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೋಟೋ ವ್ಲಾಗ್ ವ್ಯೂ ಹೆಂಗಿದೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಸಿ ಯು, ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.